ಇಂಡಸ್ಟ್ರಿಯಲ್ ಅರ್ಪಿಸುವ ಫೇಸ್ ಟು ಫೇಸ್. ನಮ್ಮಿಂದ ನೇರ ಪ್ರಶ್ನೆಗಳು, ನಾಯಕರ ನೇರ ಉತ್ತರ. ಇದೇ ಫೇಸ್ ಟು ಫೇಸ್. ಇವತ್ತಿನ ಫೇಸ್ ಟು ಫೇಸ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಚೀನಾ ರಾಮು. ರಾಮು ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಸುದ್ದಿಯಾಗಿದ್ದು ಅಂದರೆ ನೀವು ನಡೆಸಿದಂಥ ದುಂಡು ಮೇಜಿನ ಸಭೆ, ಕೆನೆಪದರ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯ, ಇದರ ಬಗ್ಗೆ ದುಂಡು ಮೇಜಿನ ಸಭೆಯನ್ನು ನೀವು ಆಯೋಜಿಸಿದ್ರಿ. ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಇದಕ್ಕಿದ್ದ ಹಾಗೆ ದಲಿತರ ಬಗ್ಗೆ ಅಂಥ ಒಂದು ವ್ಯಾಮೋಹ, ಅಂಥ ಒಂದು ಕೇರಿಂಗು ಶುರುವಾಗಿದ್ದು ಹೆಂಗೆ ರಾಮವ್ರಿಗೆ? ಎತ್ತೋಳ ಕಷ್ಟ ಎತ್ತೋಳಿಗೆ ಗೊತ್ತಿರುತ್ತೆ. ಹಾಗೆ ನೋವುಗಳಿಂದ ಬೆಳೆದಂಥ ನಾನು ಸಮಾಜದ ಕೆಳಹಂತದಿಂದ ಬಂದಂಥವನು. ನಾನು ಶಾಲಾ ವ್ಯವಸ್ಥೆಯಲ್ಲಿದ್ದಾಗ ಎಷ್ಟೋ ಸಾರಿ ಫೀಸ್ ಕಟ್ಟೋಕ್ಕಾಗದೆ ಮನೆಗಳಲ್ಲಿ ಕಷ್ಟಪಡ್ತಾ ಇದ್ದೆ. ದಿನ ನೋಡ್ತಾ ಇದ್ದೆ, ಯೂನಿಫಾರ್ಮ್ ಹಾಕೊಳ್ಳೋದಕ್ಕೆ ವೈಟ್ ಶರ್ಟು ಮತ್ತು ಕಾಕಿ ಪ್ಯಾಂಟ್ ಹಾಕೋಕ್ಕಾಗದೆ ಎಷ್ಟೋ ಸಾರಿ ನನ್ನ ಪಿ ಟಿ ಮೇಸ್ಟ್ರು ನನ್ನನ್ನು ಹೈಸ್ಕೂಲಲ್ಲಿ ಮನೆ ಕಳಿಸ್ತಾಯಿದ್ರು. ಆ ದಿನಗಳಲ್ಲಿ ನನ್ನ ಮೀಸಲಾತಿಯ ಬಗ್ಗೆ ನಾನು ಯೋಚನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ತದಾದ ನಂತರ ನಾನು PUC ಕೋಲಾರದಲ್ಲಿ ಮಾಡಿದೆ. ಬೆಂಗಳೂರಲ್ಲಿ ಆರ್ಟ್ಸ್ ಕಾಲೇಜಲ್ಲಿ ಡಿಗ್ರಿ ಮಾಡ್ತಾ ಇರೋ ಟೈಮಲ್ಲಿ ಹೋರಾಟಗಳ ಜೊತೆಯಲ್ಲಿ ನನ್ನದೇ ಆದಂಥ ಬದುಕನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದರಿಂದ ನಾನು ಡಿಗ್ರಿನಲ್ಲಿ ಭಾಳಷ್ಟು ಕಡಿಮೆ ಅಂಕಗಳನ್ನು ತೊಗೊಂಡೆ, 43% ತೊಗೊಂಡೆ. ಪರಿಶಿಷ್ಟ ಜಾತಿಗೆ 86, 87ರಲ್ಲಿ ಪರಿಶಿಷ್ಟ ಜಾತಿಗೆ ನಮ್ಮ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 45% ಮೀಸಲಾತಿಯನ್ನು ಇಟ್ಟಿದ್ರು. 45% ಪ್ರವೇಶದ ಎಂಟ್ರೆನ್ಸ್ ಎಕ್ಸಾಮ್ಗೆ ಇಟ್ಟಿದ್ರು. ನಾನು 2% ಕಡಿಮೆದಿಂದ ನಾನು MA ಮಾಡೋಕ್ಕಾಗಲಿಲ್ಲ. ಆ ದಿನ ನಾನು ಯೋಚನೆ ಮಾಡಿದೆ. ಇವತ್ತು ಎಲ್ಲೋ ಒಂದು ರೀತಿ ಕಟ್ಟ ಕಡೆಯ ವ್ಯಕ್ತಿ, ಇವತ್ತು ಸಮಾಜದ ಕಟ್ಟ ಕಡೆಯಿಂದ ಬಂದಂಥವ್ರು, ಎಲ್ಲೋ ಒಂದು ನಿರುದ್ಯೋಗ ಸಮಸ್ಯೆ, ಒಂದು ಬಡತನ, ನೋವುಗಳ ಮಧ್ಯೆ ಬೆಳೆದಂಥವ್ರು, ನಮಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಸರಿಯಾದ ಪರ್ಸೆಂಟೇಜ್ ಸಿಗಲಿಲ್ಲ ಅಂತೇಳಿ ಆ ದಿನಗಳಲ್ಲಿ ನಾನು ಮೀಸಲಾತಿಯನ್ನು ಯಾಕೆ ಈ ರೀತಿ ಆಗ್ತಾ ಇದೆ, ಇವತ್ತು ಇಲ್ಲಿ ಮೀಸಲಾತಿ ತೊಗೊಳ್ತಾರೋರು ಯಾರು, ಇವತ್ತು IAS, IPS, IRS, IFS, ಡಾಕ್ಟರ್ಗಳು, ಇಂಜಿನಿಯರ್ಗಳು ಮತ್ತು ಸ್ಥಿತಿವಂತ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಏನಿದ್ರು ಅವರು ಮೀಸಲಾತಿಯನ್ನು ಪಡ್ಕೊಂಡು ಹೋಗ್ತಾರೆ. ಪದೇ ಈ ಮೀಸಲಾತಿ ವಿಚಾರನ ಯಾಕೆ ಪ್ರಸ್ತಾಪ ಮಾಡ್ತೀರಿ ನೀವು? ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಕೊಡುವಾಗ ಪೂನಾ ಒಪ್ಪಂದ ಏನು ಮಾಡ್ಕೊಂಡ್ರು, ಪೂನಾ ಒಪ್ಪಂದದಲ್ಲಿ ನಿಜವಾದಂಥ ಅಸ್ಪೃಶ್ಯ ಸಮಾಜಕ್ಕೆ 16 ಜಾತಿಗಳನ್ನು ಗುರುತಿಸಿ 15% ಮೀಸಲಾತಿಯನ್ನು ಕೊಟ್ಟರು. ಅದಾದ ನಂತರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಬಂದಂಥ ಪಕ್ಷಗಳು 85 ಜಾತಿಗಳನ್ನು ಸೇರಿಸಿ ಇವತ್ತು ನಿಜವಾದಂಥ ಅಸ್ಪೃಶ್ಯರನ್ನು ಹಾಗೇ ಉಳಿಸಿದ್ದಾರೆ. ಇವತ್ತು ಬಂದಂಥ ಒಂದು ಟಚಬಲ್ ಜಾತಿಗಳೇನು ಬಂದವು 85 ಜಾತಿ, ಆ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ವಿಸ್ತರಣೆ ಆಗಲಿಲ್ಲ. ಮೀಸಲಾತಿ ವಿಸ್ತರಣೆ ಆಗಿದ್ದು ಎಲ್ಲಿ ಆಗಿತ್ತು? 15%, 16 ಜಾತಿ ಇದ್ದಾಗ 15% ಇದ್ದಂಥ ಮೀಸಲಾತಿಗೆ 85 ಜಾತಿ ಮತ್ತು 16 ಜಾತಿ 101 ಜಾತಿ ಅಧಿಕೃತವಾಗಿ ಇವತ್ತಿದ್ದಾವೆ. ಇವತ್ತು ಮೀಸಲಾತಿ ಪಡ್ಕೊಳ್ತಾರೆ ಯಾರು? ಇವತ್ತು ಸಮಾಜದಲ್ಲಿ ಒಂದು ಸಾರಿ ಅವಕಾಶಗಳನ್ನು ಪಡ್ಕೊಂಡು ಪುನಃ ಅವಕಾಶಗಳನ್ನು ತಗೊಂಡು ಮತ್ತೆ ಅವರೇ ತನ್ನ ಮಗ, ತನ್ನ ಮಗಳು, ಮೊಮ್ಮಗ ಅಂತ ಹೀಗೆ ಒಂದು ವಂಶ ಪಾರಂಪರ್ಯ ಮೀಸಲಾತಿ ಮಾಡ್ಕೊಂಡ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಎಲ್ಲಾ ಬಿಟ್ಟು ಮೀಸಲಾತಿಯ ಬಗ್ಗೆ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಹೋ ಅಂತ ಕೂಗೋದು ಆಗೋಗ್ಬಿಡುತ್ತಾ? ಮೀಸಲಾತಿ ಬಗ್ಗೆ ಕೂಗಾಡೋದಕ್ಕೆ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು, ಯಾವುದೇ ರಾಜಕಾರಣಿಗಳು, ಯಾವುದೇ ಸಂಘ ಸಂಸ್ಥೆಗಳು ಮುಂದೆ ಬರ್ತಾ ಇಲ್ಲ. ಇವತ್ತು ನಿಜವಾದಂಥ ನೋವು ತಿಂತಾ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು ಇವತ್ತು ಹಳ್ಳಿಗಳಲ್ಲಿ ಕೂಲಿ ಮಾಡಿ ಜೀತ ಮಾಡಿಕೊಂಡು ಮಗನೇ ಓದಪ್ಪ ಅಂತ ಡಿಗ್ರಿ ಮಾಡಿಸ್ತಾರೆ. ಇವತ್ತು ಡಿಗ್ರಿ ಮಾಡ್ಕೊಂಡು ಕೂತಿದ್ದಾರೆ, MA ಮಾಡ್ತಾರೆ, PhD ಮಾಡ್ತಾರೆ, ಉದ್ಯೋಗ ಸಿಗಲ್ಲ. ಹಳ್ಳಿಗೆ ಹೋಗಿ ಕೆಲಸ ಮಾಡೋಣ ಅಂದ್ರೆ ತಂದೆ ಹೇಳ್ತಾರೆ, ಮಗನೇ ನಾನು ಜೀತ ಮಾಡಿ ಓದಿಸಿದ್ದೇನೆ, ನನ್ನ ಊರಲ್ಲಿ ನೀನು ಬಂದು ಕೂಲಿ ಮಾಡಬೇಡ, ಏನಾದರೂ ಮಾಡ್ಕೊ ಅಂತಾರೆ. ಅವನು ಉದ್ಯೋಗ ಸಿಗೋದಿಲ್ಲ. ಒಂದು ಕಡೆ ಯಾವುದೋ ಬದುಕೋ ದಾರಿ ಗೊತ್ತಿರಲ್ಲ. ಅವನು ಕೂಲಿ ಮಾಡೋಕ್ಕೂ ಆಗದೆ, ಇವತ್ತು ಜೀವನ ಮಾಡೋಕ್ಕೂ ಆಗದೆ, ಮದುವೆ ಮಾಡ್ಕೊಂಡು ಸಂಸಾರಿನೂ ಆಗದೆ, ಇವತ್ತು ಎಲ್ಲೋ ಒಂದು ಕಡೆ ಕೂಲಿ ಒಂದು ಯಾವುದೋ ಸಂಘಟನೆ ಹೇಳ್ಕೊಂಡು ರೋಲ್ ಕಾಲ್ ಮಾಡೋದಕ್ಕೋ ಅಥವಾ ಯಾವುದೋ ಸಮಾಜಘಾತಕ ಚಟುವಟಿಕೆ ತೊಡಗೋದಕ್ಕೋ ಕಾರಣ ಆಗ್ತಾರಂಥ ಪರಿಸ್ಥಿತಿ ಯಾರು ಮಾಡಿದ್ದಾರೆ ನಮ್ಮಲ್ಲಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸೇನಿತ್ತು? ಇವತ್ತು ನಿಜವಾದಂಥ ದಲಿತರಿಗೆ ಅವಕಾಶ ಕೊಡಿ, ನಿಜವಾದಂಥ ಅಸ್ಪೃಶ್ಯ ಸಮಾಜಕ್ಕೆ ಅವಕಾಶ ಕೊಡಿ, ಯಾರಿಗೆ ಹೊಟ್ಟೆ ಹಸಿವಿದೆ, ದುರ್ಬಲ ವ್ಯಕ್ತಿ ಇದಾನೋ ಅವನಿಗೆ ಅವಕಾಶ ಕೊಟ್ಟು ರಾಜಕೀಯವಾಗಿ ಮೇಲೆ ಬನ್ನಿ, ಶೈಕ್ಷಣಿಕವಾಗಿ ಮೇಲೆ ಬನ್ನಿ. ಇವತ್ತು ಸಮಾಜದ ಮುಖ್ಯವಾಹಿನಿಯಲ್ಲಿ ಬಂದಿರತಕ್ಕಂಥವ್ರು ತಮ್ಮ ಅಣ್ಣ ತಮ್ಮಂದ್ರನ್ನ ನೋಡಬೇಕು ಕೊನೆಯ ಹಂತದಲ್ಲಿ ಹೇಗಿದ್ದಾರೆ ಅಂತ. ಇವತ್ತು ಕೂಲಿ ಮಾಡ್ತಾ ಇರ್ತಕ್ಕಂಥವನು, ಜೀತ ಮಾಡ್ತಾ ಇರ್ತಕ್ಕಂಥವನು, ಒಪ್ಪತ್ತಿಗೆ ಊಟಕ್ಕೆ ಇಲ್ಲದೆ ವನವಾಸ ಮಾಡ್ಕೊಂಡು ಇವತ್ತು ಹಸಿವಿನಿಂದ ಸಾಯ್ತಾ ಇರ್ತಕ್ಕಂಥ ಜನ ನೋಡ್ತಾ ಇದ್ದೀನಿ ನಾನು. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ಜನ ನೋಡ್ತಾ ಇದ್ದೀನಿ. ಆ ಜನರ ಬಗ್ಗೆ ಮಾತಾಡೋರು ಯಾರಿದ್ದಾರೆ? ನಿಮ್ಮ ದನಿ ಅನ್ನುವಂಥದ್ದು ದಲಿತರ ಪರನೋ ವಿರುದ್ಧನೋ ಅದನ್ನ ಹೇಳ್ಬಿಡಿ. ನಾನು ನಿಜವಾದಂಥ ಅಸ್ಪೃಶ್ಯ ಸಮಾಜದ ದುರ್ಬಲ ವ್ಯಕ್ತಿಗಳ ದಲಿತರ ಪರವಾಗಿದ್ದೇನೆ. ದಲಿತರ ಪರವಾಗಿಲ್ಲ, ನಾನು ಮಹಾದಲಿತರ ಪರವಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಯಾಕಂದ್ರೆ ಗೊತ್ತಿದೆ, ದಲಿತರಿಂದ ರಾಮ್ ಅವ್ರಿಗೇನು ಸಿಗಲ್ಲ. ಪಾಪ ಈ ತೊಂದರೆ ಪಟ್ಟಿರುವಂತ ದಲಿತರಿರ್ತಾರಲ್ಲ, ಅವರಿಂದ ದಲಿತ ನಾಯಕರಾಗಬೇಕು ರಾಮ್ ಅವರು ಕನಸು ಕಾಣ್ತಾ ಇದ್ದೀರಿ.
ನನಗೆ ಆ ಕನಸಂತೂ ಇಲ್ಲ. ನನಗೆ ನಾನು 30 ವರ್ಷಗಳಿಂದ ನಿರಂತರವಾಗಿ ಮೀಸಲಾತಿ ವಿಚಾರದಲ್ಲಿ ಧ್ವನಿ ಎತ್ಕೊಂಡು ಬಂದಿದ್ದೇನೆ. ಸಾಕಷ್ಟು ಚಾನೆಲ್ಗಳಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಇಡೀ ರಾಜ್ಯಾದ್ಯಂತ ರಾಷ್ಟ್ರದಲ್ಲಿ ಈ ವಿಚಾರ ಸಂಕಿರಣಗಳು ಮಾಡಿದ್ದೇನೆ. ಸಮಾಜದ ಕಟ್ಟಕಡೆಯ ಸಮಾಜವನ್ನು ಗುರುಸುವಂತ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಇವತ್ತು ಯಾವುದೋ ದಲಿತ ಸಂಘಟನೆಗಳಿರ್ಬೋದು ಅಥವಾ ಯಾವುದೇ ದಲಿತ ನಾಯಕರಿರ್ಬೋದು, ಯಾವುದೇ ರಾಜಕಾರಣಿಗಳಿರ್ಬೋದು, ಇವತ್ತು ಯಾರು ಮೀಸಲಾತಿಯ ಬಗ್ಗೆ ಚಕಾರ ಎತ್ತೋದಕ್ಕೆ ಹೋಗೋದಿಲ್ಲ. ಇವತ್ತು IAS ಮಾಡ್ತಾನೆ, IPS ಮಾಡ್ತಾನೆ, ARS ಮಾಡ್ತಾನೆ, ಅವನು ಯಾರು ದಲಿತರ ಪರವಾಗಿ ಧ್ವನಿ ಎತ್ತೋದೇ ಇಲ್ಲ. ಇವತ್ತು ಚುನಾವಣೆಗಳಲ್ಲಿ ನಿಂತಿರ್ತಕ್ಕಂಥ MLAಗಳಿರ್ಬೋದು, MP ಗಳಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶ ಏನಿತ್ತು? ನೀವು ಯಾವ ಜನರಿಗೆ ಧ್ವನಿ ಇಲ್ವೋ, ಯಾರ ಮೇಲೆ ದಬ್ಬಾಳಿಕೆ ನಡೀತದೋ, ಯಾರ ವಿರುದ್ಧವಾಗಿ ಸಮಾಜದ ಚಟುವಟಿಕೆಗಳಲ್ಲಿ ಅವ್ರಿಗೆ ಅನ್ಯಾಯ ಆಗಿದೆಯೋ ಅದನ್ನು ನೀನು ಪಾರ್ಲಿಮೆಂಟಲ್ಲಿ ಮಾತಾಡು, ನೀನು ವಿಧಾನಸಭೆಯಲ್ಲಿ ಮಾತಾಡು ಅಂತ ಗೆಲ್ಸೋದಕ್ಕೆ ಮೀಸಲಾತಿಯನ್ನು ಕೊಟ್ಟರು. ಇವತ್ತು ಮೀಸಲಾತಿ ಏನಾಗ್ತಾ ಇದೆ? ಮೀಸಲಾತಿಯನ್ನ ಎಲ್ಲ ರೀತಿಯಲ್ಲೂ ಹಂಚ್ಕೊಂಡು ತಿಂತಾ ಇರ್ತಕ್ಕಂಥವರು ಒಂದು ದಲಿತರ ಈ ವಿಚಾರದಲ್ಲಿ ಇದ್ದಾರೆ. ಓಕೆ ನಾನು ಕೆರೆಪದರ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯ ನಿಮ್ಮ ಪತ್ರಿಕಾಗೋಷ್ಠಿಯ ಟಿಪ್ಪಣಿ ನೋಡ್ತಾ ಇದ್ದೆ. ಬಹಳ ಆಶ್ಚರ್ಯ ಅನ್ನಿಸ್ತು ನನಗೆ. ಯಾಕಂದರೆ ಅದರಲ್ಲಿ ಕೆಲವೊಂದು ಸಂಗತಿಗಳನ್ನು ಬಳಸಿರ್ತಾವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಹೇಳಿರ್ತಾವೆ. IAS ಅಧಿಕಾರಿಗಳು ಕೆ ಶಿವರಾಮ್, ಸುಭಾಷ್ ಭರಣಿ, ಸಿದ್ದಯ್ಯ, ಭರತ್ಲಾಲ್ ಮೀನಾ, NC ಮುನಿಯಪ್ಪ, ಬಾಬುರಾವ್ ಮುಡ್ವಿ, E ವೆಂಕಟಯ್ಯ, ನೂರಾರು ಅಧಿಕಾರಿಗಳು ಅವರ ಹೆಸರನ್ನು ಅನಗತ್ಯ ಪ್ರಸ್ತಾಪ ಮಾಡಿರೋದು ಇಲ್ಲ. ಇದು ಅನಗತ್ಯ ವಿಚಾರ ಅಲ್ಲ, ಇದು ವಾಸ್ತವ ಸತ್ಯ. ಈ ಅಧಿಕಾರಿಗಳು ಅಧಿಕಾರವನ್ನ ತಗೊಂಡು ಎಲ್ಲಿ ಮೀಸಲಾತಿಯನ್ನು ವಂಚನೆ ಆಗ್ತಾ ಇದೆ. ಇವಾಗ ಉದಾಹರಣೆಗೆ SCP ಸ್ಕೀಮ್, ವಿಶೇಷ ಘಟಕ ಯೋಜನೆ ಇದೆ. ಇವತ್ತು TSP ಸ್ಕೀಮ್ಗಳಿದಾವೆ. ಏನು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ವಿಶೇಷ ಘಟಕ ಯೋಜನೆಗಳಲ್ಲಿ ಹಣ ಇಟ್ಟಿದ್ದಾರೆ. ಆ ಹಣ ತಗೊಂಡೋಗಿ ಡ್ಯಾಮ್ಗಳಿಗೆ ಹಾಕ್ತಾ ಇದ್ದಾರೆ. ಇವತ್ತು ಹೈವೇಗಳಿಗೆ ಹಣ ಹಾಕ್ತಾ ಇದ್ದಾರೆ. ಈ ಹೈವೇಗಳಲ್ಲಿ ಹಣ ಹಾಕ್ತಕ್ಕಂಥ ವಿಶೇಷ ಘಟಕ ಯೋಜನೆ ಅಂದ್ರೆ ಅರ್ಥ ಗೊತ್ತಿಲ್ಲದೆ ಇರ್ತಕ್ಕಂಥ IAS ಅಧಿಕಾರಿಗಳು ಮತ್ತು ನಮ್ಮ ಮಂತ್ರಿಗಳು ಇವತ್ತು HD ರೇವಣ್ಣವ್ರ ಕಾಲದಲ್ಲಿ ಹೈವೇಗಳಿಗೆ ಹಣ ಬಳಸಿದ್ರು SCP ಸ್ಕೀಮ್ನ. ಅವತ್ತು ಹಣ ಬಳಸಿದ್ರೆ ನಾವು ಕೇಳಿದ್ವಿ, ಏನು ಸರ್ ನೀವು SCP ಸ್ಕೀಮ್ನ ತೊಗೊಂಡೋಗಿ ಹೈವೇ ಬಳಸ್ತಾ ಇದ್ದೀರಿ, ಇದು ತಪ್ಪಿದು. SCಗಳು ಎಲ್ಲಿ ಕಾಲೋನಿಗಳಿದ್ದಾವೆ, SCಗಳ ಸಂಖ್ಯೆ ಜನ ಇರ್ತಕ್ಕಂಥ ಜಾಗದಲ್ಲಿ SCಗಳ ಜಾಗದಿಂದ ಕಾಲೋನಿಗೆ ನೀವು ಅಭಿವೃದ್ಧಿ ಮಾಡಿ. ಇವತ್ತು ನಮ್ಮ ಮಂತ್ರಿಗಳಾಗಿದ್ದು ಲೋಕೋಪಯೋಗ ಇಲ್ಲ ಸಚಿವರಾದಂಥವ್ರು HD ರೇವಣ್ಣವ್ರು ಇದನ್ನು ಬಳಸಿದ್ರು. ಆವತ್ತು ನಾವು ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ಏನ್ರಿ ನಿಮ್ಮ SCಗಳು ಯಾರು ರೋಡಲ್ಲಿ ಓಡಾಡೋದಿಲ್ವಾ, ಯಾಕೆ ನೀವು ಇದನ್ನು ಕೇಳ್ತಾ ಇದ್ದೀರಿ, ಬಿಡ್ರಿ SCಗಳು ನಿಮ್ಮ ರೋಡಲ್ಲಿ ಓಡಾಡ್ತಾರೆ ಅಂತಕ್ಕಂಥ ಮಾತನಾಡಿದ್ರು. ನಮ್ಮ MLAಗಳ ಹತ್ರ ಹೋದ್ವಿ, ಏನು ಸರ್ ಇವತ್ತು ವಿಶೇಷ ಘಟಕ ಯೋಜನೆ 18 ಭಾಗದ ಹಣನ ತೊಗೊಂಡು ರೋಡ್ಗಳಿಗೆ ಹಾಕ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಿ ಅಂತ. ನಿಮ್ಮ 18% ಓಟ್ ಅಲ್ಲ ಬೇಕಾಗಿಲ್ಲ, ನಮ್ಗೆ 82% ಓಟ್ ಹಾಕೋ ಜನ ಮುಖ್ಯ ನಮ್ಗೆ. ಇವತ್ತು ನೀವು ಹೇಳ್ತಕ್ಕಂಥ ಮಾತು ನಾವು ಕೇಳೋದಿಲ್ಲ, ಬಿಡಿ. ಅಂದ್ರೆ ನೀವು ಹೇಳ್ತಿರೋದು ದಲಿತರಲ್ಲಿ ಒಗ್ಗಟ್ಟಿಲ್ಲ, ದಲಿತರಲ್ಲಿ ಒಗ್ಗಟ್ಟಲ್ಲ, ರಾಜಕೀಯ ಗುಲಾಮಿಗಿರಿಯ ಕೆಲಸ ಮಾಡ್ತಾರೆ ಅವರು. ಇವತ್ತು ರಾಜಕೀಯದಲ್ಲಿ ಒಂದು ಸಾರಿ ಪ್ರವೇಶ ಮಾಡಿದಂಥವನು ಮತ್ತೆ ತನ್ನ ಕ್ಷೇತ್ರವನ್ನ ಮತ್ತು ತನ್ನ ಸೀಟನ್ನ ಭದ್ರ ಮಾಡ್ಕೊಳ್ಬೇಕಂತ ಈ ಸಮಾಜವನ್ನ ನಿರ್ನಾಮ ಮಾಡಿಕೊಟ್ಟಿರ್ತಕ್ಕಂಥವರೇ ದಲಿತರು. ಜೊತೆಗೆ ವಿಶೇಷವಾಗಿ ಈ ಪರಿಶಿಷ್ಟ ಜಾತಿಗಳಿಂದ ವರ್ಗಗಳಿಂದ ಹೋಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಮತ್ತು IAS IPS ಅಧಿಕಾರಿಗಳು ಮೀಸಲಾತಿಯನ್ನು ಬಳಸ್ಕೊಂಡಂಥವ್ರು ಇವತ್ತು ಈ ಕೆಲಸದ ನಿರಂತರವಾಗಿ ತೊಡಗಿದ್ದಾರೆ. ಇದನ್ನ ನಾನು ಮಾತಾಡೋದು ದಲಿತ ವಿರೋಧಿ, ನಾನು RSS, ನಾನು BJP, ಯಾರ್ದೋ ಕುತಂತ್ರದ ಮೇಲೆ ಮಾತಾಡ್ತಾ ಇದ್ದೀನಿ ಅಂತ ಮಾತಾಡ್ತಾರೆ. ದೊಡ್ಡ ಅಧಿಕಾರಿಗಳ ಮಕ್ಕಳಿಗೆ ಮೀಸಲಾತಿ ಸಿಗಬಾರದು. ಇನ್ನೊಬ್ಬ ನಿಜವಾದ ಚಪ್ಪಲಿ ಹೊಲಿಯೋನು, ಜಿತ ಮಾಡೋನು, ಕೂಲಿ ಮಾಡೋನು, ಒಪ್ಪತ್ತು ಗೂಟಕ್ಕಿಲ್ದೆ ವನವಾಸ ಮಾಡ್ತಾ ಇರ್ತಕ್ಕಂಥ ಎಷ್ಟೋ ಜನ, ಲಕ್ಷಾಂತರ ಜನ ಇದ್ದಾರೆ, ಅವ್ರಿಗೆ ಅವಕಾಶ ಸಿಗ್ಲಿ. ಇಂಡಸ್ಟ್ರಿಯಲ್ ಅರ್ಪಿಸುವ ಫೇಸ್ ಟು ಫೇಸ್